ಭಾರತ ನೇಪಾಳ ಗಡಿ ಬಂದ್ ಆಗಿದೆ. ಮಾರ್ಚ್ 2ರ ಮಧ್ಯರಾತ್ರಿಯಿಂದ ಭಾರತ ನೇಪಾಳ ಗಡಿಯನ್ನು ಬಂದ್ ಮಾಡಲಾಗಿದೆ. ದಿಢೀರಿ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಭಾರತ ನೇಪಾಳ ಗಡಿ ಬಂದ್ ಆಗಿದೆ. ಮಾರ್ಚ್ 2ರ ಮಧ್ಯರಾತ್ರಿಯಿಂದ ಭಾರತ ಮತ್ತು ನೇಪಾಳ ಗಡಿ ಬಂದ್ ಆಗಲಿದೆ. ಹಾಗಾದ್ರೆ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನು? ಯಾಕೆಂದ್ರೆ ನೇಪಾಳದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ ಮಾರ್ಚ್ 5ರಿಂದ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 2ರ ಮಧ್ಯರಾತ್ರಿಯಿಂದ ಭಾರತ ನೇಪಾಳ ಗಡಿಯನ್ನು ಬಂದ್ ಮಾಡಲಾಗ್ತಾ ಇದೆ. ನೇಪಾಳದ ಗೃಹ ಸಚಿವಾಲಯ ಅಧಿಕೃತ ಮಾಹಿತಿಯನ್ನು ಹೊರಡಿಸಿದೆ. ಈ ಅವಧಿಯಲ್ಲಿ ಯಾವುದೇ ಸರಕುಗಳು ಆಮದು ಆಗಲ್ಲ, ರಫ್ತು ಆಗಲ್ಲ. ಅಗತ್ಯ ಔಷಧಗಳು ಮತ್ತು ಇತರೆ ನಿರ್ಣಾಯಕ ಸರಕುಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಹೇಳಿ ಕೇಳಿ ಗಡಿ ಅಂತ ನಾವು ಈ ಬಾರ್ಡರ್ ಕ್ರಾಸಿಂಗ್ ಅನ್ನುವಂಥದ್ದು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ನೇಪಾಳ ಮತ್ತು ಭಾರತದ ವಿಚಾರದಲ್ಲಿ. ಹೆಸರಿಗೆ ಮಾತ್ರ ಎರಡು ರಾಷ್ಟ್ರಗಳು ಅಷ್ಟೇ. ಆದರೆ ಇಲ್ಲಿನ ಜನರು ಅಲ್ಲಿ ಹೋಗೋದು, ಅಲ್ಲಿನ ಜನರು ಇಲ್ಲಿ ಬರೋದು, ಇಲ್ಲಿ ಕೆಲಸ ಮಾಡೋದು, ಅವರು ಉಳ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ಈಸಾಗಿ ಯಾವುದೋ ನಮ್ಮ ಭಾರತದ ಯಾವುದೋ ಒಂದು ರಾಜ್ಯದ ನಾಗರಿಕರು ಅನ್ನೋ ರೀತಿಯಾಗಿ ನಾವು ನೇಪಾಳಿಗರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಇಲ್ಲೆಲ್ಲ ಬಹಳ ಈಸಿಯಾಗಿದೆ, ಅದನ್ನು ದೊಡ್ಡ ವಿಚಾರ ಏನಲ್ಲ. ಅವ್ರು ಬೇರೆ ರಾಷ್ಟ್ರದವರು ಅಂತ ನಾವೇನೋ ಅನ್ಕೊಳ್ಳೋದೇ ಇಲ್ಲ. ಆದರೆ ಈಗ ಅಲ್ಲಿ ಎಲೆಕ್ಷನ್ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು, ಈ ಪ್ರಾಕ್ಸಿ ವೋಟ್ ಆಗೋದು ಅಥವಾ ಈ ಬಾಹ್ಯ ಶಕ್ತಿಗಳು ಅಲ್ಲಿ ಹೋಗಿ ಇನ್ನೇನೇನೇನೋ ಮಾಡೋದು ಅನ್ನೋದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಸರ್ಕಾರ ಭಾರತದ ಸರ್ಕಾರ ಜೊತೆಗೆ ಮಾತನಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ.